ನಮಸ್ಕಾರ. ನಮ್ಮ ಗೀತಾ ಸತ್ಸಂಗಕ್ಕೆ ಸ್ವಾಗತ. ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಗುರುಗಳ ಮತ್ತು ಶ್ರೀಕೃಷ್ಣ ಆಶೀರ್ವಾದದಿಂದ ನಾವೆಲ್ಲರೂ ಈ ಗೀತಾ ಸತ್ಸಂಗಕ್ಕೆ ಸೇರಿದ್ದೀವಿ. ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ಕೊಳ್ಳೋಣ. ಶ್ಲೋಕಗಳನ್ನ ಹೇಳೋಣ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಮೋऽस्तु ते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः. आचार्यवन्दने. यो नित्यमच्युतपदाम्बुजयुग्मरुग्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये. ಆಚಾರ್ಯರು ವೇದಾಂತ ದೇಶಿಕರ ಶ್ಲೋಕ ಹೇಳೋಣ. ರಾಮಾನುಜದಯಾಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಆಚಾರ್ಯರ ಚರಣಗಳಲ್ಲಿ ವಂದಿಸ್ತಾ ಇವತ್ತಿನ 23ನೇ ಶ್ಲೋಕದ ವಿಷಯ ನೋಡೋಣ. 23ನೇ ಶ್ಲೋಕ ಮೊದಲನೇ ಅಧ್ಯಾಯದಲ್ಲಿ ಯೋತ್ಸ್ಯಮಾನಾನವೇಕ್ಷೇಹಂ ಯ ಏತತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇರ್ ಯುದ್ಧೇ ಪ್ರಿಯಚಿಕೀರ್ಷವಃ. ದುರ್ಬುದ್ಧಿ ಇಟ್ಕೊಂಡಿರುವಂಥ ಧೃತರಾಷ್ಟ್ರನ ಮಗ ಯಾರಿದ್ದಾನೆ, ದುರ್ಯೋಧನ, ಅವನನ್ನ ಸುಪ್ರೀತಗೊಳಿಸುವ ಅಪೇಕ್ಷೆಯಿಂದ ಯುದ್ಧ ಮಾಡೋದಕ್ಕೆ ಯಾರ್ಯಾರಿಲ್ಲಿ ಬಂದು ಅವನಿಗೆ ಬೆಂಬಲ ಕೊಡ್ತಾ ಇದ್ದಾನೆ ಇದನ್ನ ನಾನು ನೋಡ್ಬೇಕು ಅಂತ ಅರ್ಜುನ ಇಲ್ಲಿ ಕೃಷ್ಣನ ಹತ್ರ ಹೇಳ್ತಾ ಇದ್ದಾನೆ. ಇವಾಗ ಅರ್ಜುನ್ಗೆ ಏನ್ ಬೇಕಾಗಿದೆ, ಅವನು ಯಾರು ಇವಾಗ ಇಲ್ಲಿ ಬಂದಿದ್ದಾರೆ ಯುದ್ಧ ಮಾಡಕ್ಕೆ, ದುರ್ಯೋಧನ ಪರವಾಗಿ ಯಾರು ಯುದ್ಧ ಮಾಡಕ್ ಬಂದಿದ್ದಾರೆ, ಅವರನ್ನ ಯಾರು ಬಂದಿದ್ದಾರೆ ಅಂತ ನೋಡ್ಕೋಬೇಕು. ಅವ್ರಿಗೇನು ಒಂದು ಶಕ್ತಿ ಇದೆ, ಅವ್ರದ್ದೇನ್ ಕೆಪಾಸಿಟಿ ಇದೆ, ಅದನ್ನ ಒಂದು ಸರಿಯಾದ ರೀತಿಯಲ್ಲಿ ಅದನ್ನ ಅಳೆಯಬೇಕು ಅಂತ ಅವನ್ಗೆ ಇಚ್ಛೆ ಇದೆ. ಯಾಕೆ ಅವನ್ಗೆ ಈ ಅಸೆಸ್ಮೆಂಟ್ ಮಾಡಬೇಕು ಅಂತ ಭಯದಿಂದ ಅಲ್ಲ. ಮುಂದೆನೂ ನಾವು ನೋಡ್ತೀವಿ, ಅವ್ನ್ ಗಾಂಡಿವ ಬಿಟ್ಬಿಟ್ಟು ನಾನು ಯುದ್ಧ ಮಾಡಲ್ಲ ಅಂತಾನೆ, ಆದ್ರೆ ಹೆದರ್ಕೊಂಡು ಇಷ್ಟೆಲ್ಲ ಜನ ಬಂದಿದ್ದಾರೆ ಅಂತ ಅವನಿಗೆ ಹೆದರಿಕೆಯಿಂದ ಅವನ ಹೇಳಲ್ಲ. ಅವನಿಗೆ ದುಃಖ ಆಗಿ ಅವನು ಯುದ್ಧ ಬೇಡ ಅಂತಾನೆ. ಈ ಸಮಯದಲ್ಲಿ ಅವನಿಗಿನ್ನ ಆ ಭಾವನೆಗಳು ಯಾವುದು ಇನ್ನ ಬರ್ತಾ ಇಲ್ಲ. ಸದ್ಯಕ್ಕೆ ಅವನು ನಿಂತಿದ್ದಾನೆ. ಕೃಷ್ಣನ ನನ್ನನ್ನು ಕರ್ಕೊಂಡು ಹೋಗಿ 2 ಸೇನೆಯ ಮಧ್ಯದಲ್ಲೂ ನಿಲ್ಸು ಅಂತ ಹೇಳಿದಾನೆ. ಅಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಯಾರ್ಯಾರು ಇಲ್ಲಿ ಬಂದಿದ್ದಾರೆ ದುರ್ಯೋಧನನ ಪರವಾಗಿ ಯುದ್ಧ ಮಾಡೋದಕ್ಕೆ ಯಾರೆಲ್ಲ ಬಂದಿದ್ದಾರೆ ಅಂತ ನಾನು ನೋಡ್ಬೇಕು ಅಂತ ಅವನು ಹೇಳ್ತಾ ಇರೋದಷ್ಟೆ. ಈಗ ಇಲ್ಲಿ ನಾವು ನೋಡಿದ್ರೆ ಎಷ್ಟೊಂದು ರಾಜರು ಇವಾಗ ಬಂದಿದಾರಲ್ಲ, ದುರ್ಯೋಧನಿಗೆ ಬೆಂಬಲ ನೀಡ್ಕೊಂಡು ಬಂದಿದ್ದಾರೆ. ಅವರು ಗೊತ್ತಿದ್ದೋ ಗೊತ್ತಿಲ್ದೇನೋ ಒಟ್ಟಲ್ಲಿ ಅವರು ಅಧರ್ಮದ ಬದಿಯಲ್ಲಿ ನಿಂತಿದ್ದಾರೆ. ಸೊ ಖಂಡಿತ ಅವ್ರಿಗೆಲ್ಲ ಯಾರಿಗೂ ಒಳ್ಳೇದಾಗಲ್ಲ. ಈ ದುರ್ಯೋಧನನ ಸ್ವಭಾವ ಹೇಗೆ, ಅವನನ್ನ ದುರ್ಬುದ್ಧಿ ಅಂತ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ದುರ್ಬುದ್ಧಿ ಅಂದ್ರೆ ಏನು? ಯಾರಿಗೆ ಒಂದು ದುಷ್ಟವಾದ ಬುದ್ಧಿ ಇದೆಯೋ, ಕೆಟ್ಟ ಬುದ್ಧಿ ಇರೋರು, ಅವರನ್ನ ದುರ್ಬುದ್ಧಿ ಅಂತ ನಾವು ಹೇಳ್ತೀವಿ. ಈಗ ನಮಗೆ ಗೊತ್ತಿದೆ, ಈ ದುರ್ಯೋಧನ ಎಷ್ಟು ಸಲ ಎಷ್ಟು ಬೇರೆ ಬೇರೆ ಪ್ರಸಂಗಗಳಲ್ಲಿ ಪಾಂಡವರಿಗೆ ತೊಂದರೆ ಕೊಟ್ಟು, ಅವ್ರಿಗೆ ಕಷ್ಟ ಕೊಟ್ಟು, ಅವ್ರಿಗೇನೋ ಒಂದು ಕೆಟ್ಟದ್ ನಡೀಲಿ ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದ. ಚಿಕ್ಕ ವಯಸ್ಸಲ್ಲೇ ಭೀಮನಿಗೆ ವಿಷ ಕೊಟ್ಟು ಅವನನ್ನ ಸಾಯಿಸ್ಬೇಕು ಅಂತ ನೋಡಿದ್ದ. ಆದ್ರೆ ಭೀಮ ಅದರಿಂದ ಇನ್ನ ಶಕ್ತಿವಂತನಾಗೆ ಬಂದ ಕೃಷ್ಣನ ಕೃಪೆಯಿಂದ. ಆಮೇಲೆ ಆ ಲಾಕ್ಷಾಗ್ರಹದ ಪ್ರಸಂಗ ಇತ್ತು. ಅಲ್ಲಿ ಅವ್ರನ್ನೆಲ್ಲ ಅಲ್ಲಿ ಕಳಿಸ್ಬಿಟ್ಟು ಆ ಸ್ಪೆಷಲ್ ಆಗಿ ಒಂದು ಅರಮನೆ ಅವ್ರಿಗೆ ಕಟ್ಕೊಟ್ಟು ಅದಕ್ಕೆ ಬೆಂಕಿ ಹತ್ತಿಸ್ಬಿಟ್ಟು ಇವ್ರನ್ನೆಲ್ಲ ಸಾಯಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದ. ಆವಾಗ ವಿದುರ ಅವ್ರಿಗೆ ವಾರ್ನಿಂಗ್ ಕೊಟ್ಟಿದ್ರು ಅಂತ ಅವರೆಲ್ಲ ಹೇಗೋ ತಪ್ಪಿಸ್ಕೊಂಡು ಹೋದ್ರು. ಅದು ಭಗವಂತನ ಕೃಪೆನೆ. ಆಮೇಲೆ ಮುಂದೆ ನಾವು ನೋಡ್ತೀವಿ ಯಾವ ರೀತಿಯಲ್ಲಿ ಆ ಜೂಜಾಟ, ಅದು ಮೋಸದಿಂದ ಅವ್ರನ್ನ ಸೋಲಿಸಿ ಅವ್ರನ್ನೆಲ್ಲರನ್ನು ವನವಾಸಕ್ಕೆ ಕಳಿಸ್ದ. ಅದಕ್ಕೆ ಮಧ್ಯದಲ್ಲಿ ದ್ರೌಪದಿಯ ವಸ್ತ್ರಹರಣ, ಈ ತರ ಎಷ್ಟೊಂದು ಘಟನೆಗಳನ್ನ ನಾವು ನೋಡಿದ್ರೆ ಈ ದುರ್ಯೋಧನಿಗೆ ತುಂಬಾನೇ ದುರ್ಬುದ್ಧಿ ಅಂತ ತುಂಬಾ ಚೆನ್ನಾಗಿ ನಮಗೆ ಅರ್ಥ ಆಗ್ತಾ ಇದೆ.
ಇದೆಲ್ಲ ಅರ್ಥ ಮಾಡ್ಕೊಳ್ಳೋದು ಮಹತ್ವ ನಮಗೇನಿದೆ ಅಂದರೆ, ಇಲ್ಲಿ ಆಚಾರ್ಯರು ನಮ್ಗೆ ಹೇಳ್ಕೊಡ್ತಾರೆ, ಪ್ರತಿಯೊಬ್ಬರು ಇವಾಗ ನಮ್ಗೆ ಜೀವನದಲ್ಲಿ ನಮಗೆ ಪ್ರಿಯವಾದದ್ದು ಅಂತ ಒಂದಿರುತ್ತೆ, ಹಿತವಾದದ್ದು ಅಂತ ಒಂದಿರುತ್ತೆ. ಯಾವಾಗಲೂ ನಾವು ಬರೀ ಈ ನಮಗೆ ಪ್ರಿಯವಾಗಿರೋದು ಯಾವುದಿದೆಯೋ ಅದ್ರ ಹಿಂದೆನೇ ಹೋಗ್ತಾ ಇದ್ರೆ, ಅದರಲ್ಲಿ ನಮ್ಮ ಹಿತ ಇದೆಯಾ ಅನ್ನೋದು ನಾವು ವಿಚಾರ ಮಾಡಲ್ಲ. ಬಹಳಷ್ಟು ಸರಿ ನಾವು ಜೀವನದಲ್ಲಿ ನೋಡಿದ್ರೆ, ಪ್ರಿಯವಾದದ್ದು ಮತ್ತೆ ಹಿತವಾದದ್ದು ಇದು ಎರಡು ಆಪೋಸಿಟ್ ಆಗೇ ಇರುತ್ತೆ. ಈಗ ನನಗೆ ತುಂಬಾ ರುಚಿ ರುಚಿಯಾಗಿ ಈ ಬಜ್ಜಿ ಬೋಂಡ ಎಲ್ಲ ತಿನ್ನಕ್ಕೆ ಇಷ್ಟ ಇರ್ಬೋದು, ಅದು ಪ್ರಿಯವಾಗಿದೆ ನನಗೆ. ಆದ್ರೆ ನನ್ನ ಶರೀರಕ್ಕೆ, ನನ್ನ ದೇಹಕ್ಕೆ ಅದು ಆರೋಗ್ಯಕ್ಕೆ ಹಿತವಾಗಿದೆಯಾ? ಖಂಡಿತ ಅಲ್ಲ. ಅದೇ ರೀತಿ ನಾವು ನೋಡಿದ್ರೆ ಈಗ ಈ ಹಾಗಲಕಾಯಿ, ಬೇವು ಇದೆಲ್ಲ ತಿಂದ್ರೆ ನನಗೆ ಹಿತವಾಗಿದೆ, ಆದ್ರೆ ನಂಗೆ ಪ್ರಿಯವಾಗಿರುತ್ತಾ? ಅದು ಇಷ್ಟಪಟ್ಟು ತಿಂತೀನಾ? ಖಂಡಿತ ಇಲ್ಲ. ಸೊ ಪ್ರಿಯ ಅನ್ನೋದು ಒಂದು ಭಾಗ, ಹಿತ ಅನ್ನೋದು ಒಂದು ಭಾಗ. ನಾವು ಆಹಾರದಲ್ಲಿ ಈ ತರ ನೋಡ್ತೀವಿ. ಈಗ ಯಾವುದೋ ಒಂದು ಮಗು ಯಾವುದೋ ಒಂದು ಬಾಟ್ಲಲ್ಲಿ ಒಂದು ರೆಡ್ ಕಲರ್ ಆಗಿ ಏನೋ ಒಂದು ಲಿಕ್ವಿಡ್ ಇಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಅದ್ ನೋಡ್ಬಿಟ್ಟು ಆ ಮಗು ತಾಯಿ ಹತ್ರ ಅದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ನಾನು ಅದು ಕುಡಿಬೇಕು ಕುಡಿಬೇಕು, ನನ್ ಕೊಡು ಕೊಡು ಅಂತ ಕೇಳಿದ್ರೆ, ತಾಯಿಗೆ ಅದು ವಿಷ ಅಂತ ಗೊತ್ತಿದ್ರೆ ಅವಳು ಕೊಡ್ತಾಳ? ಖಂಡಿತ ಕೊಡಲ್ಲ. ಸೊ ಈ ತರ ಮಗುಗೊಂದು ಶಿಸ್ತು ಕಳಿಸ್ಬೇಕು ಅಂದ್ರೂನು ನಾವು ಎಷ್ಟೋ ಸರಿ ನಾವು ಪೇರೆಂಟ್ಸ್ ಆಗಿದ್ದು ಆ ಮಕ್ಕಳಿಗೆ ಒಂದು ಶಿಸ್ತು ಕಲಿಸೋದಕ್ಕೆ ಅವ್ರಿಗೆ ಪ್ರಿಯವಾದದ್ದನ್ನ ಬಿಟ್ಟು ಅವ್ರಿಗೆ ಹಿತ ಯಾವುದು ಅನ್ನೋದನ್ನೇ ನಾವು ಮಾಡಬೇಕಾಗಿರುತ್ತೆ. ಸೊ ಈ ತರ ಈ ದುರ್ಯೋಧನನ ವಿಷಯದಲ್ಲಿ ಅವ್ರ ತಂದೆ ಯಾವತ್ತೂ ಅವನಿಗೆ ಹಿತವನ್ನ ಹೇಳ್ಕೊಟ್ಟಿಲ್ಲ. ಅವನಿಗೇನು ಪ್ರಿಯಾನೋ ಅವನು ಅದನ್ನೇ ಮಾಡ್ಕೊಂಡು ಬಂದಿದ್ದಾನೆ. ಅದೇ ರೀತಿಯಲ್ಲಿ ಅವನ ಜೀವನ ನಡ್ಸ್ಕೊಂಡು ಹೋಗ್ಬಿಟ್ಟು ಆ ಥರ ಅವನು ತಪ್ಪು ಹೋದಾಗ ಅವನು ಯಾರೂ ತಿದ್ದಿಲ್ಲ, ಅಥವಾ ತಿದ್ದಕ್ ಪ್ರಯತ್ನ ಮಾಡಿದ್ರು ಅವನದನ್ನ ಕೇಳಿಲ್ಲ. ಖಂಡಿತ ಅವ್ರ ತಂದೆ ಮಾತ್ರ ಪ್ರಯತ್ನ ಮಾಡಿಲ್ಲ. ಅಷ್ಟು ನಮಗೆ ಅರ್ಥ ಆಗುತ್ತೆ ಇಲ್ಲಿ. ಸೊ ಈ ತರ ನಮಗೂ ಜೀವನದಲ್ಲಿ ಕೆಲವು ಸರಿ ಪ್ರಿಯವಾದದ್ದು, ಹಿತವಾದದ್ದು ಇದರಲ್ಲಿ ಒಂದು ದ್ವಂದ್ವ ಇರುತ್ತೆ. ನಾನು ಇದನ್ನ ಮಾಡ್ಬೇಕಾ ಅದನ್ನ ಮಾಡ್ಬೇಕಾ ಅಂತ. ಸದಾ ನಾವು ನೆನ್ಪಿಟ್ಕೋಬೇಕು ಏನಂದ್ರೆ, ನಾವು ಸದ್ಬುದ್ಧಿಯಾಗಿರೋರಿದ್ರೆ, ನಮ್ಮಲ್ಲಿ ಒಂದು ಒಳ್ಳೆ ಬುದ್ಧಿ ನಮಗಿದ್ರೆ ಅವಾಗ ನಮಗೆ ಕಷ್ಟ ಆದ್ರೂ ಪರವಾಗಿಲ್ಲ, ನಾವು ಯಾವುದು ಹಿತ ಕೊಡುತ್ತಲ್ಲ ಅದನ್ನೇ ನಾವು ಆಯ್ಕೆ ಮಾಡ್ಕೋಬೇಕು. ಪ್ರಿಯವಾದದ್ದು ಹಿಂದೆ ಹೋಗ್ತಾ ಇದ್ರೆ ಬಹಳಷ್ಟು ಸರಿ ಅದು ನಮಗೆ ಇನ್ ದ ಲಾಂಗ್ ರನ್ ಅದು ನಮಗೆ ಕಷ್ಟನೇ ಕೊಡುತ್ತೆ. ಅದನ್ನ ನಾವು ನೆನಪಿಟ್ಕೋಬೇಕು. ಇಲ್ಲಿ ನಾವು ನೋಡ್ಬೋದು, ಬಹಳಷ್ಟು ಸರಿ ನಾವು ಹಿತ ಮಾಡಕ್ ಹೋದ್ರೆ ನಮಗ್ ಕಷ್ಟ ಬರುತ್ತೆ, ಅಥವಾ ನಾವು ಬೇರೆಯವ್ರಿಗೂ ಒಂದು ಸಲಹೆ ಕೊಡಕ್ ಹೋದ್ರೆ ಇದು ನಿನಗೆ ಒಳ್ಳೇದು, ಇದನ್ ಮಾಡು ಅಂತ ಹೇಳಿದಾಗ ಅವ್ರಿಗೂ ಅದು ಇಷ್ಟ ಆಗಲ್ಲ. ಇನ್ಫ್ಯಾಕ್ಟ್ ನಮಗೆ ಅದರಿಂದ ತೊಂದರೆನೇ ಆಗ್ಬೋದು, ಬೇರೆಯವ್ರಿಗೆ ನಾವು ಸಲಹೆ ಕೊಡಕ್ ಹೋದಾಗ್ಲೂ ಕೂಡ. ಉದಾಹರಣೆಗೆ ಈಗ ಪ್ರಹ್ಲಾದ ಏನ್ ಮಾಡ್ದ? ಅವನು ಗೊತ್ತು ಅವ್ರ ತಂದೆ ಎಷ್ಟು ಕೆಟ್ಟವರು ಅಂತ. ಅವ್ರ ತಂದೆ ನಾನೇ ನಾರಾಯಣ, ನಾನೇ ಈ ಪ್ರಪಂಚದ ಸ್ವಾಮಿ ಅಂತ ಹೇಳ್ಕೊಂಡಿರುವಾಗ ಪ್ರಹ್ಲಾದ ಏನ್ ಮಾಡ್ದ? ಪ್ರತಿ ಸರಿ ಅವ್ರನ್ನ ತಿದ್ದಕ್ ನೋಡ್ದ, ಅವ್ರಿಗೆ ಬುದ್ಧಿ ಹೇಳಕ್ ನೋಡ್ದ. ನೀನಲ್ಲ ಸ್ವಾಮಿ, ಶ್ರೀಮನ್ ನಾರಾಯಣನೇ ಸ್ವಾಮಿ ಅಂತ ಹೇಳಕ್ ಪ್ರಯತ್ನ ಮಾಡ್ದ. ಅದನ್ನ ಅವನು ಅವ್ರಿಗೆ ಹಿತವನ್ನ ಹೇಳಕ್ ನೋಡಿದಾಗ ಎಷ್ಟು ಅವನಿಗೆ ಕಷ್ಟ ಕೊಟ್ರು ಹಿರಣ್ಯಕಶಿಪು, ಎಷ್ಟು ಅವನನ್ನ ಬೇರೆ ಬೇರೆ ವಿಧದಲ್ಲಿ ಅವನನ್ನ ನಾಶ ಮಾಡಕ್ ನೋಡಿದ್ರು. ಆದ್ರೆ ಭಗವಂತ ಅವನ್ ಕಾಪಾಡ್ದ. ಸೊ ನಾವು ಹಿತವಾದನ್ ಮಾಡ್ಕೊಂಡು ಹೋದಾಗ ಭಗವಂತ ನಮ್ಮ ಹಿಂದೆ ನಿಂತಿರ್ತಾನೆ, ಅವನ್ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಬರೀ ನಾವು ಪ್ರಿಯವಾದದನ್ನ ನೋಡ್ಕೊಂಡು ಹೋದ್ರೆ ಖಂಡಿತ ನಮ್ಗೆ ಯಾವುದು ಒಳ್ಳೇದ್ ಜೀವನದಲ್ಲಿ ನಡೆಯಲ್ಲ. ಇನ್ನೊಂದು ಉದಾಹರಣೆ ನಾವು ನೋಡ್ಬೇಕಂದ್ರೆ ವಿಭೀಷಣ. ಈ ವಿಭೀಷಣ ಏನ್ ಮಾಡ್ದ? ಅವನು ಕೂಡ ರಾವಣನಿಗೆ ಹಿತವನ್ನ ಸಲಹೆ ಕೊಟ್ಟ. ನೀನು ಸೀತೆಯನ್ನ ರಾಮನಿಗೆ ವಾಪಸ್ ಕೊಟ್ಬಿಡು, ನೀನ್ ಈ ತರ ಅವಳನ್ನ ಅಪಹರಣ ಮಾಡ್ಕೊಂಡು ಬಂದಿರೋದು ತಪ್ಪು, ಇದರಿಂದ ನಿನ್ ನಾಶ ಆಗುತ್ತೆ ಅಂತೆಲ್ಲ ಎಷ್ಟೆಲ್ಲ ಅಡ್ವೈಸ್ ಮಾಡಕ್ ನೋಡ್ದ. ಆದ್ರೆ ರಾವಣ ಏನ್ ಮಾಡ್ದ? ರಾವಣನಿಗೆ ಅದು ಬೆಲೆನೇ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಅವನನ್ನ ಒದ್ದೋಡಿಸ್ದ. ಆವಾಗ ವಿಭೀಷಣ ಏನ್ ಚೂಸ್ ಮಾಡ್ಕೊಂಡ? ಸರಿ, ನಾನ್ ಹೇಳಿದ ಮಾತು ಇವನ್ ಕೇಳಲಿಲ್ಲ ಅಂದ್ಮೇಲೆ ಧರ್ಮದ ವಿಗ್ರಹವಾಗೇ ಇರೋದು ರಾಮ, ನಾನು ರಾಮನ ಹತ್ರ ಹೋಗ್ತೀನಿ ಅಂತ ಹೋಗ್ತಾನೆ. ಆಗ ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿ ಅಲ್ಲಿ ಒಂದು ಶ್ಲೋಕ ಹೇಳ್ತಾರೆ, ಅಂತರಿಕ್ಷ ಗತ ಶ್ರೀಮಾನ್ ವಿಭೀಷಣೋ ಮಹಾಬಲಃ ಅಂತಾರೆ. ಈ ವಿಭೀಷಣ ಎಲ್ಲವನ್ನೂ ತ್ಯಾಗ ಮಾಡಿ ಅವನ ಹತ್ರ ಇರೋದನ್ನೆಲ್ಲ ಬಿಟ್ಬಿಟ್ಟು, ಎಲ್ಲವನ್ನ ಬಿಟ್ಟು, ಲಂಕೆಯನ್ನ ಬಿಟ್ಟು ಅವನ ರಾಮನ ಹತ್ರ ಹೋಗ್ತೀನಿ ಅಂತ ಬರೀ ಕೈಯಲ್ಲಿ ಒಂದು ಗದೆ ಇಟ್ಕೊಂಡು ಹೋಗ್ತಾನೆ ವಿಭೀಷಣ. ಆ ಸಮಯದಲ್ಲಿ ಅವನನ್ನ ಶ್ರೀಮಾನ್ ಅಂತ ಹೇಳ್ತಾರೆ ವಾಲ್ಮೀಕಿ. ಯಾಕೆ? ಅವನು ಯಾವ ಶ್ರೀಮಂತಿಕೆ ಪಡ್ಕೊಂಡ ಅಲ್ಲಿ? ಇಲ್ಲಿ ಆಚಾರ್ಯರು ಹೇಳೋ ವಿಷಯ ಏನಂದ್ರೆ, ಯಾವಾಗ ಒಂದು ವ್ಯಕ್ತಿ ಅಧರ್ಮದವನ್ ದಾರಿಯನ್ನ ಬಿಟ್ಟು, ಅಧರ್ಮದ ಬದಿಯಲ್ಲಿರೋದನ್ನ ಬಿಟ್ಟು ಧರ್ಮದ ಕಡೆ ಹೋಗ್ತಾನಲ್ಲ, ಭಗವಂತನ ಕಡೆ ಅವನು ಹೋಗ್ತಾನಲ್ಲ, ಆವಾಗ ಅವನು ಶ್ರೀಮಂತನಾಗ್ತಾನೆ. ಸೊ ಈ ರೀತಿಯಲ್ಲಿ
ಇವಾಗ ಅವನು ರಾವಣನಿಗೆ ಹಿತವನ್ನ ಉಪದೇಶ ಮಾಡ್ದ. ರಾವಣ ಅದನ್ನ ಕೇಳಲಿಲ್ಲ. ನನಗೆ ಯಾವ್ದು ಹಿತ? ನನಗೆ ರಾಮನ ಚರಣದಲ್ಲಿರೋದೇ ಹಿತ ಅಂತ ತಿಳ್ಕೊಂಡು ವಿಭೀಷಣ ಅಲ್ಲಿಗೆ ಹೋದ. ಅಂಥವನನ್ನ ಶ್ರೀಮಾನ್ ಅಂತ ಕರಿತೀವಿ ನಾವು. ಸೊ ನಾವು ಕೂಡ ತಿಳ್ಕೋಬೇಕು, ನಮ್ಮ ಜೀವನದಲ್ಲೂ ನಮ್ಗೆಲ್ಲೋ ಒಂದು ಅವಕಾಶ ಬಂದಾಗ, ನಮ್ಗೇನೋ ಒಂದು ಪರಿಸ್ಥಿತಿ ಬಂದಾಗ, ಪ್ರತಿ ಸಲ ನಾವು ನಮ್ಮ ಪ್ರಿಯವನ್ನ ನೋಡ್ಕೋದನ್ನ ಬಿಟ್ಟು ಹಿತವಾದದ್ದು ಯಾವುದು ಅಂತ ನೋಡಿ ಆ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು. ಸುಮಾರು ಸಲಿ ನಮ್ಮ ಹತ್ರ ಜನ ಬೇರೆಯವ್ರು ಇಂಟ್ರಾಕ್ಟ್ ಮಾಡ್ತಾರಲ್ಲ, ಅವರು ಕೂಡ ನಾವು ಗಮನಿಸ್ಕೋಬೇಕು. ಜನ ನಮಗ್ ಪ್ರಿಯವಾಗಿರೋದನ್ನ ಹೇಳ್ತಾ ಇದ್ದಾರಾ, ನಮಗ್ ಹಿತವಾಗಿರೋದನ್ನ ಹೇಳ್ತಾ ಇದ್ದಾರಾ ಅಂತ. ತುಂಬಾ ಸರಿ ಬಹಳಷ್ಟು ಜನ ನಮ್ಮನ್ನ ಹೊಗಳ್ತಾರೆ. ಅವ್ರು ಯಾಕೆ ಹೊಗಳ್ತಾರೆ ಅಂತ ನಾವು ವಿಚಾರ ಮಾಡಬೇಕು. ಅವ್ರು ಹೊಗಳಿದ್ರೆ ಅದರಲ್ಲೇ ನಾವು ಮುಳುಗೋಗ್ಬಿಟ್ಟು ತುಂಬಾ ಸಂತೋಷ ಪಟ್ಕೊಂಡು ನಾವು ಆ ರೀತಿ ಒಂದು ಪ್ರತಿಕ್ರಿಯೆ ಕೊಡಬಾರ್ದು. ಯಾಕೆಂದ್ರೆ ಅವ್ರು ನಮ್ಮನ್ನ ಹೊಗಳ್ತಾ ಇದ್ರೆ ಅದ್ರಲ್ಲಿ ಅವ್ರದ್ದೇನು ಒಂದು ಅಪೇಕ್ಷೆ ಇದೆ, ಅಥವಾ ಅವ್ರೇನ್ ಒಂದು ನಮ್ಮಿಂದ ಒಂದು ಸಹಾಯನೋ ಏನ್ ಅವರು ನೋಡ್ತಾ ಇದ್ದಾರೆ, ಏನನ್ನು ಹುಡುಕ್ತಾ ಇದ್ದಾರೆ, ವಾಟ್ ಈಸ್ ಇಟ್ ದೇ ಎಕ್ಸ್ಪೆಕ್ಟ್ ಆಫ್ ಅಸ್, ಅವ್ರದ್ದೇನೋ ಒಂದು ಅದರಲ್ಲಿ ಅಜೆಂಡಾ ಇದೆಯಾ, ಅವ್ರದ್ದೇನೋ ಒಂದು ಕಾರ್ಯ ಆಗ್ಬೇಕು ಅಂತ ಹಿಂಗೆ ಹೇಳ್ತಾ ಇದ್ದಾರಾ ಅಂತ ನಾವು ವಿಚಾರ ಮಾಡಬೇಕು. ಬಹಳಷ್ಟು ಸರಿ ನಮಗೆ ಹಿತ ಹೇಳ್ತಾರೆ ಜನ, ಆ್ಯಂಡ್ ಹಿತವನ್ನ ಹೇಳೋರು ಒಳ್ಳೆ ರೀತಿಯಲ್ಲೇ ಹೇಳ್ತಾರೆ ಅಂತ ಇಲ್ಲ, ಕೋಪಿಸ್ಕೊಂಡು ಅಥವಾ ಜೋರಾಗಿ ನಮ್ಮನ್ನು ಬೈದು ಕೂಡ ಹೇಳ್ಬೋದು. ಈ ಥರ ಯಾರೋ ನಮ್ಮನ್ನು ಟೀಕೆ ಮಾಡಿದ್ರೆ ನಮಗೆ ಸಾಮಾನ್ಯವಾಗಿ ಏನಾಗುತ್ತೆ, ಅವ್ರ ಮೇಲೆ ನಮ್ಗೆ ಇಂಟ್ರೆಸ್ಟ್ ಇರಲ್ಲ, ಅಥವಾ ನಾವು ಅವ್ರನ್ನ ದೂರ ಇಡೋಕೆ ಪ್ರಯತ್ನ ಮಾಡ್ತೀವಿ, ಯಾಕಂದ್ರೆ ನಮ್ಮ ಈಗೋ ಅಲ್ಲಿ ಹರ್ಟ್ ಆಗುತ್ತಲ್ಲ. ಆದರೆ ನಿಜವಾದ ರೀತಿಯಲ್ಲಿ ಯಾರು ನಮ್ಮನ್ನು ಟೀಕೆ ಮಾಡ್ತಾರಲ್ಲ, ಅವ್ರು ಏನೋ ನಮಗೆ ಹಿತ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ನಾವು ಇನ್ನೂ ಆಳವಾಗಿ ನಾವು ಅದನ್ನು ವಿಚಾರ ಮಾಡಬೇಕು. ಒಂದು ಆಲೋಚನೆ ಮಾಡಿ, ಇವ್ರು ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ, ಇದು ನನಗೆ ಸರಿನಾ, ನನ್ನ ಒಳ್ಳೇದಕ್ಕೆ ಇವ್ರು ಹೇಳ್ತಾ ಇದ್ದಾರಾ ಅಂತ ವಿಚಾರ ಮಾಡಿ, ಯಾರೇ ಒಬ್ರು ಇವಾಗ ನನ್ನ ಹೊಗಳಿದ್ರು ಕೂಡ ಅಥವಾ ನನಗೆ ಟೀಕೆ ಮಾಡಿದ್ರು ಕೂಡ ಅದನ್ನ ಸರಿಯಾದ ರೀತಿಯಲ್ಲಿ ಒಂದು ಆಲೋಚನೆ ಮಾಡಿ ಮುಂದೆ ನಾವು ಏನ್ ಮಾಡಬೇಕು, ಇದು ನನಗೆ ಪ್ರಿಯವಾದದ್ದು ಅಷ್ಟೇನಾ, ಇಲ್ಲ ಇದು ಹಿತವಾದದ್ದ ಅಂತ ವಿಚಾರ ಮಾಡಿ ನಾವು ಕೂಡ ನಮ್ಮ ಜೀವನದಲ್ಲಿ ನೋಡ್ಕೋಬೇಕು. ಇಲ್ಲಿ ಇನ್ನೊಂದು ವಿಷಯ ಆಚಾರ್ಯರು ಹೇಳ್ತಾರೆ. ಈ ದುರ್ಯೋಧನ್ಗೆ ಬೆಂಬಲ ಕೊಟ್ಟವರು ಸುಮಾರು ರಾಜರು ಇದ್ರು ಅಂತ ಹೇಳಿದ್ನಲ್ಲ, ಅದರಲ್ಲಿ ಒಬ್ಬ ಬೃಹತ್ ಬಲ ಅಂತ ಇದ್ದ. ಆ ಬೃಹತ್ ಬಲ ಯಾರು ಅಂದ್ರೆ, ಅವನು ರಾಮನ ವಂಶದಲ್ಲಿ ಈ ರಾಮನ ಕಾಲ ಆದ್ಮೇಲೆ ಲವ ಕುಶ ಅವ್ರ ಕಾಲ ಎಲ್ಲ ಆದ್ಮೇಲೆ, ರಾಮ ಇದ್ದಿದ್ದು ತ್ರೇತಾಯುಗದಲ್ಲಿ, ಮಹಾಭಾರತ ಯುದ್ಧ ನಡೆದಿದ್ದು ದ್ವಾಪರ ಯುಗದಲ್ಲಿ. ಸೊ ರಾಮನ ಕಾಲದಿಂದ ಲವಕುಶರ ಕಾಲ ಆದ್ಮೇಲೆ ಅವ್ರ ವಂಶದಲ್ಲಿ ಬಂದವನ್ ಒಬ್ಬ ಯೋಧ, ಇವನ್ ಬೃಹತ್ ಬಲ ಅಂತ. ಸೊ ಅವನಿಗೇನು ಒಂದು ವಂಶ, ಯಾವ ವಂಶ ಒಂದು ರಾಮನ ವಂಶ. ರಾಮ ಅಂದ್ರೆ ನಾವು ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳ್ತೀವಿ. ಸೊ ಆ ಥರ ಧರ್ಮ ಏನಂತೀರ, ಮರ್ಯಾದಾ ಪುರುಷೋತ್ತಮ, ಧಾರ್ಮಿಕವಾಗಿರುವಂಥ ರಾಮನಿಂದ ಬಂದೋನು ಈ ಬೃಹತ್ ಬಲ ಏನ್ ಮಾಡ್ದ, ಅವನು ದುರ್ಯೋಧನನಿಗೆ ಬೆಂಬಲ ಕೊಟ್ಟ. ದುರ್ಯೋಧನನ ಪರವಾಗಿ ಯುದ್ಧದಲ್ಲಿ ಅವನು ಹೋದ. ಏನಾಯ್ತು, ಅವನಿಗೆ ನಾಶ ಆದ. ಅಷ್ಟು ಒಳ್ಳೆ ವಂಶದಲ್ಲಿ ಹುಟ್ಟು ಬಂದಿರೋನು ತಪ್ಪು ದಾರಿ ಹಿಡಿದಾಗ ಅವನು ನಾಶ ಆಗೋದ. ಅದೇ ರೀತಿಯಲ್ಲಿ ನಾವು ನೋಡಿದ್ರೆ ಈ ವಿಭೀಷಣ, ಅವನೇನು ಜನ್ಮದಿಂದ ಅವನು ರಾಕ್ಷಸ. ಅವನೆಂಥ ವಂಶ, ಈ ರಾವಣ ಕುಂಭಕರ್ಣ ಅನ್ನೋರು ಅವನಿಗೆ ಅಣ್ಣಂದಿರು. ಅಂಥ ಒಂದು ವಂಶದಲ್ಲಿ ಹುಟ್ಟಿದ ಈ ರಾಕ್ಷಸ ಅವನ ಹಿತವನ್ನ ಹುಡ್ಕೊಂಡು ಹೋದ, ಅವನು ಧರ್ಮದ ಕಡೆ ಹೋದ, ರಾಮನಿಗೆ ಬೆಂಬಲ ಕೊಟ್ಟ. ಆಗ ಅವನಿಗೇನಾಯ್ತು, ಅವನು ಚಿರಂಜೀವಿ ಆದ. ಸೊ ಈ ರೀತಿ ನಮಗೆ ಬಹಳಷ್ಟು ಸರಿ ಅನ್ಸುತ್ತೆ, ಈ ಪ್ರಪಂಚದಲ್ಲಿ ನಾವು ನೋಡಿದ್ರೆ ಒಳ್ಳೆಯವರು ಅಯ್ಯೋ ಪಾಪ ಕಷ್ಟಾನೇ ಪಡ್ತಾನೇ ಇದಾರಲ್ಲ, ಕೆಟ್ಟವರೇ ಚೆನ್ನಾಗಿ ಆರಾಮಾಗಿ ಜೀವನ ನಡ್ಸ್ಕೊಂಡು ಹೋಗ್ತಾ ಇದಾರಲ್ಲ, ಮಜವಾಗಿದಾರಲ್ಲ ಅಂತ ನಮಗ್ ಅನ್ಸ್ಬೋದು. ಆದ್ರೆ ಅದೆಲ್ಲ ನಾವು ನೋಡ್ತಾ ಇರೋದು ಶಾರ್ಟ್ ಟರ್ಮ್. ಯಾವುದೋ ಒಂದ್ ಸಮಯದಲ್ಲಿ ನಾವು ಮಾಡಿದ ಕೆಟ್ಟದಕ್ಕೆ ನಮಗೊಂದು ಪಾಪ ನಾವು ಪಾಪ ಕಟ್ಕೊಂಡಿರೋದಕ್ಕೆ ನಾವು ಅನುಭವಿಸ್ಬೇಕಾಗತ್ತೆ. ಈಗ ಇಲ್ಲಿ ಇನ್ನೊಂದು ಏನ್ ವಿಷಯ ಅಂದ್ರೆ, ಕಳೆದ ಜನ್ಮದಲ್ಲಿ ಯಾವುದೋ ವ್ಯಕ್ತಿ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿ ಪುಣ್ಯ ಅವ್ನು ಪಡ್ಕೊಂಡಿದ್ರೆ ಈ ಜನ್ಮದಲ್ಲಿ ಅವ್ನು ಸುಖ ಅನುಭವಿಸ್ತಾನೆ. ಸೊ ಇಲ್ಲಿ ಅವ್ನು ಕೆಟ್ಟದ್ ಮಾಡ್ತಾ ಇದ್ರು ನಮಗನ್ಸ್ಬೋದು ಅವ್ನು ಸುಖನೇ ಅನುಭವಿಸ್ತಾ ಇದ್ದಾನೆ ಅಂತ. ಆದ್ರೆ ಅದ್ರ ಫಲ ಎಲ್ಲೋ ಅವನಿಗೆ ಈ ಜನ್ಮದ ಕೊನೆಯಲ್ಲೋ ಅಥವಾ ಮುಂದಿನ ಜನ್ಮದಲ್ಲೋ ಬಂದೇ ಬರುತ್ತೆ. ಅದಕ್ಕಾಗಿ ನಾವು ಯಾವಾಗ್ಲೂ ನಮಗೆ ಯಾವುದು ಹಿತ ಅದನ್ನ ನೋಡಿ ಅದ್ರ ಪ್ರಕಾರ ನಮ್ಮ ಜೀವನ ನಡ್ಸ್ಕೊಂಡು ಹೋಗ್ಬೇಕು. ಈಗ ನಾವು ಹೇಳಿದ್ವಲ್ಲ, ಈ ದುರ್ಯೋಧನ, ಅವನಿಗೆ ಯಾರೂ ಚಿಕ್ಕ ವಯಸ್ಸಿಂದಾನು ಅಡ್ವೈಸ್ ಮಾಡಿ ಪ್ರಯತ್ನ ಪಟ್ಟಿರ್ಲಿಲ್ಲ. ಅಂದ್ರೆ ಅವ್ರ ತಂದೆ, ಅವ್ರಿಗೆ ಯಾರು ಕ್ಲೋಸ್ ಆಗಿದ್ರು, ಅವ್ರ ತಂದೆ, ಅವ್ರ ಮಾವ ಶಕುನಿ ಅಂಥವ್ರು, ಆಮೇಲೆ ಅವನ ಫ್ರೆಂಡ್ಸು,
ಅವರೆಲ್ಲ ಯಾರೂ ಯಾವತ್ತೂ ಅವನಿಗೆ ಹಿತವನ್ನ ಹೇಳ್ಕೊಡಕ್ ಪ್ರಯತ್ನ ಪಟ್ಟಿರ್ಲಿಲ್ಲ. ಓಕೆ, ಭೀಷ್ಮಾಚಾರ್ಯರು ಹೇಳಕ್ ನೋಡಿದ್ರು, ವಿದುರ ಹೇಳಕ್ ನೋಡಿದ್ರು, ಚಾರ್ಯರು ಹೇಳಕ್ ನೋಡಿದ್ರು. ಆದ್ರೆ ಅವ್ರ ಮಾತೆಲ್ಲ ಅವ್ನು ಕೇಳಲಿಲ್ಲ. ಒಂದ್ಸರಿ ಅವನನ್ನ ಯಾರೋ ಕೇಳ್ತಾರೆ, ಕೃಷ್ಣನೇ ಅನ್ಸುತ್ತೆ. ನೀನ್ ಯಾಕೆ ಈ ತರ ಬಿಹೇವ್ ಮಾಡ್ತೀಯಾ? ನಿನಗ್ ಗೊತ್ತಲ್ವಾ, ನೀನು ಎಲ್ಲ ಅಧ್ಯಯನ ಮಾಡಿದ್ಯಾ, ನೀನು ಎಲ್ಲ ಕಲ್ತಿದ್ಯಾ, ನಿನಗೂ ಎಲ್ಲ ಗೊತ್ತಿದೆ, ಯಾಕೆ ನೀನ್ ಈ ತರ ಬಿಹೇವ್ ಮಾಡ್ತೀಯಾ, ಇಷ್ಟು ದುರ್ಬುದ್ಧಿಯಿಂದ ಯಾಕೆ ನಡ್ಕೋತೀಯಾ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಇದು ತುಂಬಾ ಫೇಮಸ್ಸು. ಅವನೇನ್ ಹೇಳ್ತಾನೆ ಅಂದ್ರೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಅಂದ್ರೆ ನನ್ಗೇನ್ ಧರ್ಮ, ಯಾವ್ದು ಸರಿ ಅಂತ ಗೊತ್ತಿದೆ, ಆದ್ರೆ ಅದನ್ನ ನನ್ ಕೈ ಹಿಡ್ದು ಅದನ್ನ ಪಟ್ಟು ಹಿಡ್ದು ಅದನ್ನ ಮಾಡಕ್ ನನಗೆ ಆಗಲ್ಲ. ನನಗೆ ಯಾವ್ದು ಅಧರ್ಮ ಅನ್ನೋದು ನನಗೆ ಗೊತ್ತಿದೆ, ಆದ್ರೆ ನನಗೆ ಅದನ್ನ ಬಿಟ್ಟು ಇರಕ್ಕಾಗಲ್ಲ. ಇದು ಅಧರ್ಮ, ಇದು ತಪ್ಪು ಅಂತ ಗೊತ್ತಿದ್ರೂನು ನಾನು ಅದನ್ನೇ ಮಾಡ್ತೀನಿ. ಒಂಥರ ನಂಗೆ ಒಂದೊಂದ್ಸರಿ ಅನ್ಸುತ್ತೆ, ನನ್ನ ಒಳಗೆ ಯಾರೋ ಕೂತ್ಕೊಂಡು ನನ್ನನ್ನು ಈ ತರ ಎಲ್ಲ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅನ್ಸುತ್ತೆ ಅಂತಾನೆ. ಅಂದ್ರೆ ಇಲ್ಲೂ ನಾವು ನೋಡ್ಬೋದು, ನಾಟ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಫಾರ್ ಯುವರ್ ಆಕ್ಷನ್ಸ್. ಯಾರೋ ನನ್ನ ಒಳಗೆ ಕೂತ್ಕೊಂಡು ನನ್ನನ್ನು ಈ ತರ ನಡ್ಸ್ಕೊಂಡು ಹೋಗ್ತಾರೆ ಅಂದ್ರೆ ಅದು ಎಂಥ ಒಂದು ಭಾವ ಅಲ್ವಾ? ನಾವು ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಸೆಲ್ಫ್. ಸೊ ನಾವು ಏನ್ ಮಾಡ್ತೀವಿ ಅನ್ನೋದನ್ನ ಗಮನ ಇಟ್ಕೊಂಡು ಯಾವತ್ತು ಸರಿಯಾದ ರೀತಿಯಲ್ಲಿ ಹಿತದ ಕಡೆ ಹೋಗಕ್ಕೆ ಪ್ರಯತ್ನ ಮಾಡ್ಬೇಕು. ಇಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿನೂ ಕೂಡ ದುರ್ಯೋಧನನ್ ತರಾನೇ ಆಗತ್ತೆ. ಈಗ ನಮ್ಗೆ ನಮ್ಮ ಜೀವನದಲ್ಲಿ ಎಷ್ಟೊಂದು ಕೆಲಸಗಳನ್ನ ನಾವು ಮಾಡ್ತೀವಿ, ಎಷ್ಟೆಲ್ಲ ವಿಷಯಗಳನ್ನ ನಾವು ನಡ್ಸ್ಕೊಂಡು ಹೋಗ್ತೀವಿ. ಅದರಲ್ಲಿ ಎಲ್ಲವನ್ನೂ ನಾವು ಒಂದು ಆಳವಾಗಿ ನೋಡಿದ್ರೆ ನಮಗ್ ಯಾವುದು ಸರ್ವೋಚ್ಚ ಮಟ್ಟದ ಹಿತವನ್ನ ಕೊಡುತ್ತೆ ಅಂದ್ರೆ ಭಗವಂತನ ನಾಮ. ಆ ಭಗವಂತನ ನಾಮ ಜಪ ಮಾಡಿದಾಗ, ನಾಮಸ್ಮರಣೆ ನಾವು ಸತತವಾಗಿ ಮಾಡಿದಾಗ, ಅವನ ಕೀರ್ತನೆ ಮಾಡಿದಾಗ, ಅವನಿಗೆ ಭಜನೆ ಹಾಡಿದಾಗ, ಅವನ ಪೂಜೆ ಮಾಡಿದಾಗ, ನಮ್ಮ ಜೀವನದಲ್ಲಿ ನಡ್ಕೊಂಡು ಹೋಗ್ತಾ ಇರೋ ಪ್ರತಿಯೊಂದು ಕೃತಿಯನ್ನು ಅವನ ಪೂಜೆ ಅಂತ ಆ ಕರ್ಮಯೋಗದ ಭಾವದಿಂದ ನಾವು ಮಾಡ್ತಾ ಹೋದಾಗ ಅದು ನಮಗೆ ಹಿತವನ್ನ ಕೊಡುತ್ತೆ. ಮತ್ತೆ ಇಲ್ಲಿ ಒಂದು ಏನಂದ್ರೆ, ಒಂದು ತುಂಬಾ ನಮ್ಗೆ ಸ್ವಾರಸ್ಯವಾದ ವಿಷಯ ಅಂದ್ರೆ, ಭಗವಂತನ ನಾಮ ಏನಿದೆಯಲ್ಲ ಅದು ನಮಗೆ ಹಿತ ಮಾತ್ರ ಅಲ್ಲ, ನಾವು ನಾಮಜಪ ಮಾಡ್ತಾ ಮಾಡ್ತಾ ನಮಗೆ ಗೊತ್ತಾಗುತ್ತೆ ಅದರಲ್ಲಿ ಎಷ್ಟೊಂದು ಸಂತೋಷ ಕೂಡ ನಮಗೆ ಸಿಗುತ್ತೆ. ಸೊ ಇದು ಹಿತ ಮಾತ್ರ ಅಲ್ಲ, ಪ್ರಿಯ ಕೂಡ. ಸೊ ಪ್ರಪಂಚದಲ್ಲಿ ಬೇರೆ ಎಲ್ಲ ವಿಷಯಗಳನ್ನ ನಾವು ನೋಡಿದ್ರೆ ಅದು ಒಂದು ಹಿತವಾಗಿರುತ್ತೆ, ಇಲ್ಲ ಪ್ರಿಯವಾಗಿರುತ್ತೆ. ಪ್ರಿಯವಾಗಿರೋದು ಹಿತವಾಗಿರಲ್ಲ, ಹಿತವಾಗಿರೋದು ನಮಗೆ ಪ್ರಿಯವಾಗಿರಲ್ಲ. ಆದ್ರೆ ಭಗವಂತನ ನಾಮ ಜಪ ಮಾಡೋದು, ಅವನ ನಾಮಸ್ಮರಣೆ ಮಾಡೋದು, ಇದು ನಮಗೆ ಪ್ರಿಯವಾಗಿಯೂ ಇರುತ್ತೆ ಮತ್ತು ನಮ್ಗೆ ಖಂಡಿತ ಹಿತವನ್ನು ಮಾಡುತ್ತೆ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಪ್ರತಿ ಸಲಿ ಈ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಆದಷ್ಟು ನಾವು ಪ್ರತಿದಿನ ಆದಷ್ಟು ನಾಮಸ್ಮರಣೆ ಮಾಡೋದು, ಭಗವಂತನ ನೆನೆಸ್ಕೊಳ್ಳೋದು, ಅವನ ಪೂಜೆ ಮಾಡೋದು, ಇದೆಲ್ಲ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಬೇರೆ ಎಲ್ಲ ಅಂಶಗಳನ್ನು ನಡೆಸ್ಕೊಂಡು ಹೋಗ್ಬೇಕು. ಪ್ರತಿಯೊಂದು ಕಾರ್ಯ ನಾನು ಮಾಡೋವಾಗ್ಲೂ ಕೂಡ ಈ ಕಾರ್ಯವನ್ನ ಭಗವಂತನೇ ನನಗೆ ಶಕ್ತಿ ಕೊಟ್ಟು ಮಾಡಿಸ್ತಾ ಇದ್ದಾನೆ, ಅವನಿಗೆ ಪ್ರೀತಿಯಾಗೋ, ಅವನಿಗೆ ಸಂತೋಷ ಕೊಡೋ ರೀತಿಯಲ್ಲಿ ನಾನು ಇದನ್ನ ಈ ಕಾರ್ಯವನ್ನ ಮಾಡ್ತೀನಿ ಅನ್ನೋ ಭಾವದಿಂದ ನಾವು ಮಾಡ್ಕೊಂಡು ಹೋದಾಗ ನಮ್ಮ ಜೀವನದಲ್ಲಿ ನಮಗೆ ಏನೆಲ್ಲ ನಾವು ಅಪೇಕ್ಷೆ ಪಡ್ತೀವೋ ಅದೆಲ್ಲ ಖಂಡಿತ ಭಗವಂತ ಆಶೀರ್ವಾದ ಮಾಡ್ತಾನೆ ನಮ್ಮ ಮೇಲೆ. ಇದೆಲ್ಲ ಮಾಡ್ಕೊಂಡು ಹೋಗಕ್ಕೆ ನಮಗೆ ಸದ್ಬುದ್ಧಿ ಇರಲಿ, ನಮ್ಗೆ ಆ ಸದ್ವಿಚಾರಗಳನ್ನು ಕೊಡ್ಲಿ ಭಗವಂತ ಅಂತ ಅವನನ್ನು ಬೇಡ್ಕೊಳ್ಳೋಣ. ಇದ್ರ ಜೊತೆಗೆ ಇವತ್ತಿನ ಈ ಶ್ಲೋಕ ಆಯ್ತು. ಕೃತಜ್ಞತೆಯನ್ನ ಸಲ್ಲಿಸೋಣ. ಈ ಸತ್ಸಂಗ ನಾವು ಸೇರಿದ್ದೀವಿ, ನಾವು ಇದನ್ನ ವಿಷಯಗಳನ್ನೆಲ್ಲ ತಿಳ್ಕೊತಾ ಇದ್ದೀವಿ. ಅದಕ್ಕಾಗಿ ಶ್ರೀ ಕೃಷ್ಣ ಹಾಗೂ ಗುರುಗಳ ಚರಣಗಳಲ್ಲಿ ಕೃತಜ್ಞತೆಯನ್ನ ಸಲ್ಲಿಸೋಣ. ಸದಾ ಇದೇ ರೀತಿಯಲ್ಲಿ ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ಕೊಳ್ಳೋಣ. ಮತ್ತೆ ಮುಂದಿನ ಶ್ಲೋಕ ನೋಡೋಣ ಮುಂದಿನ ಸತ್ಸಂಗದಲ್ಲಿ. ನಮಸ್ತೆ.